ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನಿವತ್ತು ಮನೆಯಲ್ಲಿ ಫ್ರಮ್ ಸ್ಕ್ರಾಚ್ ಪಿಜ್ಜಾನ ಮಾಡ್ತಾ ಇದ್ದೆ. ಆ್ಯಂಡ್ ಆ ಪಿಜ್ಜಾಗೆ ಬೇಕಾಗೋ ಪಿಜ್ಜಾ ಸಾಸ್ನ ಯಾವ ಥರ ಮನೆಯಲ್ಲೇ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು 4 to 5 ಟೊಮ್ಯಾಟೋಸ್ನ ನೀಟಾಗಿ ಚಾಪ್ ಮಾಡಿಕೊಂಡು ಮಿಕ್ಸಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ 2 ರಿಂದ 3 ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಒಂದು ಪ್ಯಾನ್ಗೆ 3 to 4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅರ್ಧ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 2 ಸ್ಪೂನಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಟೊಮ್ಯಾಟೊ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಆರಿಗ್ಯಾನೋ, ಉಪ್ಪು, ಸಕ್ಕರೆ ಮತ್ತು ಹೋಮ್ ಮೇಡ್ ಚಿಲ್ಲಿ ಫ್ಲೆಕ್ಸ್ನ ಆ್ಯಡ್ ಮಾಡಿ ಜೊತೆಗೆ ಟೊಮ್ಯಾಟೊ ಕೆಚಪ್ನ ಆ್ಯಡ್ ಮಾಡಾದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದರಲ್ಲಿರೋ ನೀರೆಲ್ಲ ಹೋಗಿ ಆಯಿಲ್ ಸಪ್ರೇಟ್ ಆಯಿತು ಅಂದರೆ ನಮ್ಮ ಈ ಸಾಸ್ ರೆಡಿ ಆಗಿದೆ ಅಂತ. ಇವಾಗ ಇದನ್ನು ನಾವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ 2 to 3 ಮಂತ್ಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಸಿಂಪಲ್ ಆಗಿ ಜಸ್ಟ್ 10 to 15 ಮಿನಿಟ್ಸ್ ಅಲ್ಲಿ ಹೋಮ್ ಮೇಡ್ ಪಿಜ್ಜಾ ಸಾಸ್ ರೆಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫ್ರಮ್ ಸ್ಕ್ರಾಚ್